ಮುಡಾ ಪ್ರಾಸಿಕ್ಯೂಷನ್ ಸಂಬಂಧ ಜಮೀರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಪ್ರಾಸಿಕ್ಯೂಷನ್ ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಜಮೀರ್ ಅಹಮದ್ ಖಾನ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಸಚಿವ ಜಮೀರ್ ಅಹಮದ್ ಖಾನ್ ಸಂಬಂಧ ಅಡ್ವೊಕೇಟ್ ಜನರಲ್ಗೆ ಈಗ ಪತ್ರವನ್ನು ರಾಜ್ಯಪಾಲರು ಬರೆದಿದ್ದಾರೆ. ಮುಡಾ ಹಗರಣ ಸಂಬಂಧಿಸಿದಂತೆ ಸಿಎಂ ವಿರುದ್ಧ ತನಿಖೆಗೆ ಈಗ ತೀರ್ಪಿನ ಬಗ್ಗೆ ಆಕ್ಷೇಪಾರ್ಹ ಹೇಳಿಕೆಯನ್ನ ಸಚಿವರು ಕೊಟ್ಟಿದ್ರು. ಅದು ಪ್ರಾಸಿಕ್ಯೂಷನ್ ಒಂದು ಪೊಲಿಟಿಕಲ್ ಜಡ್ಜ್ಮೆಂಟ್ ಅಂತ ಜಮೀರ್ ಅಹಮದ್ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ರಾಜಕೀಯ ತೀರ್ಪು ಎಂದಿದ್ದ ಜಮೀರ್ ಅಹಮದ್ ಖಾನ್ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಾಹಿಂ ಕೊಟ್ಟಿದ್ರು. ನ್ಯಾಯಾಂಗ ನಿಂದನೆಯ ಜೊತೆಗೆ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಕ್ರಿಮಿನಲ್ ಪ್ರೊಸೀಡಿಂಗ್ಗೆ ರಾಜ್ಯಪಾಲರಿಗೆ ದೂರನ್ನ ಅಬ್ರಾಹಿಂ ಕೊಟ್ಟಿದ್ದಾರೆ. ದೂರಿನ ಹಿನ್ನೆಲೆಯಲ್ಲಿ ಅಡ್ವೊಕೇಟ್ ಜನರಲ್ಗೆ ಪತ್ರವನ್ನು ರಾಜ್ಯಪಾಲರು ಈಗ ಬರೆದಿದ್ದಾರೆ. ಪತ್ರದಲ್ಲಿ ಮುಂದಿನ ಕ್ರಮ ಕೈಗೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಏನು ಮಾತನಾಡಿದ್ರು, ಅದಾದ ನಂತರ ಟಿಜೆ ಅಬ್ರಾಹಿಂ ಅವರು ಅದರ ಬಗ್ಗೆ ದೂರನ್ನ ಕೊಟ್ಟರು ರಾಜ್ಯಪಾಲರಿಗೆ. ಇದು ನ್ಯಾಯಾಂಗ ನಿಂದನೆ ಅಂತ ಹೇಳಿ ಅದರ ಜೊತೆಗೆ ಕ್ರಿಮಿನಲ್ ಪ್ರೊಸೀಡಿಂಗ್ಗೆ ಅನ್ನುವಂಥದ್ದನ್ನು, ಈ ವಿಚಾರದಲ್ಲಿ ತನಿಖೆಯನ್ನು ಮಾಡಬೇಕು ಅನ್ನುವಂಥದ್ದನ್ನು ಹೇಳಿದರು. ಹಾಗಿದ್ದಾಗ ಜಮೀರ್ ಅಹಮದ್ ಖಾನ್ ಅವರು ಅವತ್ತೇನು ಮಾತನಾಡಿದರು? 25ನೇ ತಾರೀಕು 9ನೇ ತಿಂಗಳು 2024ರಂದು ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿರುವಂತಹ ಮಾತು ಇಲ್ಲಿದೆ ನೋಡಿ. ನಿನ್ನೆ ಜಜ್ಮೆಂಟ್ ಬಂದಿರೋದು ಎಲ್ಲೋ ಒಂದು ಕಡೆ ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇರೋದು ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಜಜ್ಮೆಂಟ್ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಲ್ಲ ಈಗ ಒಂದು ನಿಮಿಷ, ನಿನ್ನೆ ನಮಗೆ ಒಂಥರ ನಮಗೂ ಜಯ ಸಿಕ್ಕಿದೆ. ಏನಕ್ಕಂದ್ರೆ ನಾವು ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ ಕೇಳಿದ್ರಿ ಅದು ರದ್ದು ಮಾಡಿ ಅಂತ ಹೇಳಿದರು. ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ತನಿಖೆ ಮಾಡಿ ಅಂತ ಹೇಳಿದ್ದಾರೆ. ಇವತ್ತು ಕೋರ್ಟಲ್ಲಿ ಆದೇಶ ಆಗಿದೆ, ತನಿಖೆ ಆಗಿ ಡಿಸೆಂಬರ್ ಒಳಗಡೆ ರಿಪೋರ್ಟ್ ಕೊಡಿ, ಕೋರ್ಟ್ಗೆ ಸಬ್ಮಿಟ್ ಮಾಡಿ ಅಂತ. ತನಿಖೆ ಆಗಲಿ, ತನಿಖೆದಲ್ಲಿ ಸತ್ಯಾಂಶ ಆಚೆ ಬರ್ತದೆ ತಾನೆ. ಈಗ ಇಲ್ಲ ಸರ್, ಅದಾದ್ಮೇಲೆ ತಾನೆ ಈಗ ತನಿಖೆ ನಡೀತಾ ಇದೆ. ನಾನು ತನಿಖೆ ಮಾಡ್ತಾ ಇದ್ದೀನಾ? ತನಿಖೆ ಮಾಡೋರು ತನಿಖೆ ಮಾಡ್ತಾರೆ. ಈಗ ಲೋಕಾಯುಕ್ತವ್ರು ತನಿಖೆ ಮಾಡಬೇಕಂತ ಆದೇಶ ಮಾಡಿದ್ದಾರೆ, ಅವ್ರು ತನಿಖೆ ಮಾಡ್ತಾವ್ರೆ, ತನಿಖೆ ಆಗಲಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಸಿದ್ದರಾಮಯ್ಯ ಇದರಲ್ಲಿ ಯಾವುದೂ ಇಲ್ಲ. ಆಮೇಲೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ 5 ವರ್ಷ ಯಾರು ಅಲ್ಲಾಡ್ಸಕ್ಕೆ ಸಾಧ್ಯ ಆಗಲ್ಲ. ಅದು ಬಾಯಿಗೆ ಬಂದಂಗೆ ಹೇಳಿದ್ರು ಅಥವಾ ಉದ್ದೇಶಪೂರ್ವಕವಾಗಿ ಆ ಹೇಳಿಕೆಯನ್ನು ಕೊಟ್ಟರು, ಅರ್ಥ ಆಗಿಲ್ಲ. ಬಟ್ ಅವ್ರು ಮಾತನಾಡಿರುವಂಥ ಮಾತಿತ್ತಲ್ಲ, ಅವತ್ತೇ ಆ ಸ್ಟೇಟ್ಮೆಂಟ್ ಬಂದ ದಿನಾನೇ ಅಂದ್ಕೊಂಡ್ವಿ ಇದು ವಿವಾದಕ್ಕೆ ನಾಂದಿ ಹಾಡುತ್ತೆ, ಇದನ್ನು ಫೇಸ್ ಮಾಡಬೇಕಾಗುತ್ತೆ ಜಮೀರ್ ಅಹಮದ್ ಖಾನ್ ಅವರು ಅಂತ ಹೇಳಿ. ಕಾರಣ ಆ ಮಾತೇನಿತ್ತು, ರಾಜಕೀಯ ತೀರ್ಪು ಅಂತ ಕೊಟ್ಟಂಥ ಹೇಳಿಕೆ ಬಹಳ ಚರ್ಚೆಗೆ ಎಡೆ ಮಾಡಿಕೊಟ್ಟಿದ್ದು. ನನ್ನ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಸುಖೇಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಜಮೀರ್ ಅಹಮದ್ ಖಾನ್ ಅವರು ಅವತ್ತು ಕೊಟ್ಟಂಥ ಹೇಳಿಕೆ ಏನಿತ್ತು ಅದು ಅವತ್ತೇ ಅನಿಸ್ತಾ ಇತ್ತು ಇದು ವಿವಾದಕ್ಕೆ ನಾಂದಿ ಹಾಡುತ್ತೆ, ಅವ್ರಿಗೊಂದಿಷ್ಟು ಮುಳುವು ಆಗಬಹುದೇನೋ ಅಂತ ಹೇಳಿ. ಈಗ ಯಾವ ರೀತಿಯಾದ ಪರಿಣಾಮವನ್ನು ಜಮೀರ್ ಅಹಮದ್ ಖಾನ್ ಅವರು ಈ ವಿಚಾರದಲ್ಲಿ ಎದುರಿಸಬೇಕಾಗತ್ತೆ? ಅರುಣ್, ಮೊದಲನೇದಾಗಿ ಸಿದ್ದರಾಮಯ್ಯ ವಿಚಾರದಲ್ಲಿ ಮೋಡಕ್ಕೆ ಸಂಬಂಧಪಟ್ಟಂತೆ ಬಂದ ತೀರ್ಪು ರಾಜಕೀಯ ತೀರ್ಪು ಅನ್ನುವಂಥ ಹೇಳಿಕೆಯನ್ನು ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಡ್ತಾರೆ. ತದನಂತರದಲ್ಲಿ ತಮ್ಮಿಂದ ಮಿಸ್ಟೇಕ್ ಆಯಿತು ಅನ್ನುವಂಥ ರೀತಿಯಲ್ಲಿ ಅದನ್ನು ಕ್ಷಮೆಯಾಚನೆಯನ್ನು ಕೂಡ ಮಾಡ್ತಾರೆ. ಅದು ಒಂದು ಭಾಗವಾಗಿತ್ತು. ಆದರೆ ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂಥ ವಿಚಾರದಲ್ಲಿ ಕೋರ್ಟ್ನಲ್ಲಿ ಏನು ಅದ್ರ ಬಗ್ಗೆ ಮುಂದುವರಿತಾರೆ ಅನ್ನೋದು ಕೂಡ ಪ್ರಮುಖವಾಗುತ್ತೆ. ಹಾಗೇನು ಕಂಟೆಂಪ್ಟ್ ಆಗಿದೆ ಅನ್ನೋದಾದರೆ ಕೋರ್ಟ್ನಲ್ಲೇ ಕೂಡ ಜಮೀರ್ ಅವರ ವಿಚಾರದಲ್ಲಿ ಕೇಸ್ ದಾಖಲಾಗುವಂಥದ್ದು ಅಥವಾ ಮುಂದೇನು ಪ್ರೊಸೀಡಿಂಗ್ಸ್ ಅನ್ನೋದು ಕೂಡ ತೀರ್ಮಾನ ಆಗುತ್ತೆ. ಅದು ಒಂದು ಭಾಗ. ಆದರೆ ರಾಜ್ಯಪಾಲರಿಗೆ ಕೊಟ್ಟಂಥ ದೂರು, ಸಾಮಾಜಿಕ ಕಾರ್ಯಕರ್ತರ ಟಿಜೆ ಅಬ್ರಾಹಿಂ ಕೊಟ್ಟಂಥ ದೂರಿನಲ್ಲಿ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಕೂಡ ಮಾಡಬೇಕು ಅನ್ನುವಂಥ ದೂರನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ರಾಜ್ಯಪಾಲರಿಗೆ ಬಂದಂಥ ದೂರಿಗೆ ಅನ್ವಯವಾಗಿ ಅದನ್ನ ಅಡ್ವೊಕೇಟ್ ಜನರಲ್ ಅವರಿಗೆ ಫಾರ್ವರ್ಡ್ ಮಾಡಿದ್ದಾರೆ ಈಗ ಗವರ್ನರ್ ಅವರು. ಅಂದರೆ ಈ ವಿಚಾರದಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಆ ಕ್ರಮವನ್ನು ಕೈಗೊಳ್ಳಿ ಅನ್ನುವಂಥದ್ದು, ಈ ರೀತಿ ಒಂದು ದೂರು ಬಂದಿದೆ ಅನ್ನುವಂಥದ್ದು. ಆದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತರು ಕೊಟ್ಟಂಥ ದೂರಿಗೆ ರಾಜ್ಯಪಾಲರು ಅದನ್ನು ಸರ್ಕಾರದ ಕಡೆಗೆ ಒಂದು ರೀತಿ ಫಾರ್ವರ್ಡ್ ಮಾಡಿದಂತೆ ಕಾಣಿಸ್ತಾ ಇದೆ, ಅದು ಅಡ್ವೊಕೇಟ್ ಜನರಲ್ ಮೂಲಕವಾಗಿ. ಆದರೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನೋದಾದರೆ ಅಥವಾ ಕ್ಷಮೆ ಕೇಳಿದಕ್ಕೆ ಮಾಫಿ ಆಯಿತು ಅಥವಾ ಇಲ್ಲ, ಆ ವಿಚಾರದಾಗಿ ಕೋರ್ಟ್ ಕೂಡ ಅದನ್ನು ಗಂಭೀರವಾಗಿ ಪರಿಗಣಿಸುತ್ತೆ ಅನ್ನೋದಾದರೆ ಕಾನೂನಾತ್ಮಕವಾಗಿ ಇನ್ನಷ್ಟು ತೊಡಕುಗಳು ಕೂಡ ಸಚಿವ ಜಮೀರ್ ಅಹಮದ್ ಅವರಿಗೆ ಎದುರಾಗ್ಬೋದು. ಆದರೆ ಏನು ತೀರ್ಮಾನ ಆಗುತ್ತೆ ಅದರ ಮೇಲೆ ಅದು ನಿರ್ಧಾರ ಆಗುವಂಥದ್ದು. ಅದರ ಸದ್ಯಕ್ಕೆ ರಾಜ್ಯಪಾಲರ ಅಂಗಳಕ್ಕೆ ಬಂದಂಥ ಚೆಂಡನ್ನು ಅವರೀಗ ಅಡ್ವೊಕೇಟ್ ಜನರಲ್ ಅವರ ಕಡೆಗೆ ತೆಳೆದಂತೆ ಕಾಣಿಸ್ತಿದೆ. ಇದು ಮುಂದೆ ಯಾವ ರೀತಿ ಪರಿಣಾಮ ಬೀರಬಹುದು ಅಥವಾ ಯಾವ ಹೆಜ್ಜೆಯನ್ನು ಇಡಬಹುದು ಅನ್ನೋದು ಕೂಡ ಒಂದಷ್ಟು ಕುತೂಹಲವನ್ನು ಮೂಡಿಸಿದೆ. ಅರುಣ್. ಓಕೆ ಸುಖೇಶ್, ಆದರೆ ಅವರು ಕ್ಷಮೆ ಕೇಳಿರೋದು ಅವರಿಗೆ ಒಂದಿಷ್ಟು ಪ್ಲಸ್ ಪಾಯಿಂಟ್ ಆಗಬಹುದೇನೋ ಈ ವಿಚಾರದಲ್ಲಿ. ನಾನು ಹೇಳಿರೋದು ತಪ್ಪು ಅಂತ ನನಗೆ ಅನಿಸಿದೆ, ನಾನು ಅವಾಗಲೇ ಕ್ಷಮೆ ಕೇಳಿಬಿಟ್ಟೆ ಅನ್ನುವಂಥದ್ದು ಕೂಡ ಅವ್ರಿಗೊಂದಿಷ್ಟು ಬೆನಿಫಿಟ್ ಆಫ್ ಇದರಲ್ಲಿ ನಿಂತ್ಕೊಳ್ಬಹುದೇನೋ. ಖಂಡಿತ ಕೆಲವೊಮ್ಮೆ ಅದು ಕೂಡ ಕನ್ಸಿಡರ್ ಆಗುತ್ತೆ, ಯಾವ ಅರ್ಥದಲ್ಲಿ ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಏನು ಹೇಳಿದ್ರು ಅನ್ನುವಂಥದ್ದು ಕೂಡ. ಆದರೆ ಅವರು ಅದಕ್ಕೆ ಸಮರ್ಥನೆಯನ್ನು ಕೂಡ ಕೊಟ್ಟಂಥದ್ದು ಸಚಿವ ಜಮೀರ್ ಅಹಮದ್ ಅವರು. ನಾನು ರಾಜಕೀಯ ತೀರ್ಪು ಅನ್ನೋ ಅರ್ಥದಲ್ಲಿ ಹೇಳಿದ್ದಲ್ಲ, ನಾನು ಇಡೀ ಘಟನೆ ಅಥವಾ ಕೇಸು ದಾಖಲು ಇವೆಲ್ಲ ಕೂಡ ರಾಜಕೀಯ ಪ್ರೇರಿತ ಅನ್ನೋ ಕಾರಣಕ್ಕೆ ಹೇಳಲಿಕ್ಕೆ ಹೋಗಿದ್ದು. ಅದು ಹೇಳುವಾಗ ಆ ರೀತಿ ತಪ್ಪಾಗಿದೆ ಅನ್ನುವಂಥ ಒಂದು ಸಮರ್ಥನೆಯನ್ನು ಕೂಡ ಅವರು ಈಗಾಗಲೇ ಕೊಟ್ಟಿದ್ದಾರೆ ಅಥವಾ ಕ್ಷಮೆಯನ್ನು ಕೂಡ ಯಾಚಿಸಿದ್ದಾರೆ. ಅದು ಒಂದು ಭಾಗ. ಹಾಗಾಗಿ ಏನಾದರೂ ಇದುವರೆಗೂ ನ್ಯಾಯಾಲಯದ ಮಟ್ಟದಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನುವಂಥ ರೀತಿಯಲ್ಲೋ ಬೇರೆ ರೀತಿಯ ಪ್ರೊಸೀಡಿಂಗ್ಸ್ ಏನೋ ಆಗಲಿಲ್ವಾ ಅನ್ನುವಂಥ ಸಹಜವಾದ
ಒಂದು ಪ್ರಶ್ನೆ ಮೂಡುತ್ತೆ. ಆದರೆ ಇನ್ನೊಂದು ಕಡೆ ರಾಜ್ಯಪಾಲರಿಗೆ ದೂರು ಬಂದಾಗ ಸಹಜವಾಗಿ ಅದರ ಮುಂದುವರೆದ ಭಾಗವಾಗಿ ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಬೇಕಾಗುತ್ತೆ. ಅದರ ಭಾಗವಾಗಿ ಬಹುಶಃ ಅವರು ಅಡ್ವೊಕೇಟ್ ಜನರಲ್ ಅವರಿಗೆ ಇದನ್ನು ಕಳಿಸಿಕೊಟ್ಟಂತೆ ಕಾಣಿಸ್ತಾ ಇದೆ. ಅರುಣ್. ಓಕೆ ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.